ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ನೋಡೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಸ್ಕ್ರೀನ್ ಆಫ್ ಇದ್ದರೂ ಕೂಡ ಆಡಿಯೋ ಸಾಂಗನ್ನು ಯಾವ ರೀತಿ ಕೇಳೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕೆಲವು ಸರಿ ಏನಾಗುತ್ತೆ ಅಂದರೆ ನಾವು ಯೂಟ್ಯೂಬ್ನ ಯೂಸ್ ಮಾಡ್ತಾ ಇರ್ತೀವಿ, ಆದರೆ ಸ್ಕ್ರೀನ್ ಆಫ್ ಆದ ತಕ್ಷಣ ನಮ್ಮೊಂದು ಸಾಂಗ್ ಕೇಳೋದು ಅಥವಾ ಏನು ನೋಡ್ತಾ ಇರ್ತೀವೋ ಅದು ಆಫ್ ಆಗಿಬಿಡುತ್ತೆ. ಅದನ್ನು ಅಂದರೆ ಸ್ಕ್ರೀನ್ ಆಫ್ ಇದ್ದರೂ ಕೂಡ ನಿಮ್ಮೊಂದು ಆಡಿಯೋ ಸಾಂಗ್ಸ್ ಪ್ಲೇ ಆಗ್ತಾ ಇರಬೇಕು. ಅದನ್ನೇ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಿಂಪಲ್ ಆಗಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಓಪನ್ ಮಾಡಿಬಿಟ್ಟು ನೀವು ಸರ್ಚ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸರ್ಚನ್ನು ಸರ್ಚ್ ಮಾಡಿಕೊಂಡು ನೀವು ಯಾವ ವಿಡಿಯೋನ ಪ್ಲೇ ಮಾಡಬೇಕು ಅನ್ಕೋತೀರೋ ಅದನ್ನು ಸೆಲೆಕ್ಟ್ ಮಾಡಿಬಿಡಿ. ಇಲ್ಲಿ ಈಗ ನಾನು ಈ ವಿಡಿಯೋನ ಪ್ಲೇ ಮಾಡಬೇಕು ಅಂದ್ಕೊಳ್ತೀನಿ. ನೋಡಿ, ಶೇರ್ ಅಂತ ಇದೆಯಲ್ಲ, ಈ ಶೇರ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ನೀವು ಕ್ರೋಮ್ನಲ್ಲಿ ಓಪನ್ ಮಾಡೋದಕ್ಕಿಂತ ಯೂಟ್ಯೂಬ್ನಲ್ಲಿ ಡೈರೆಕ್ಟ್ ಓಪನ್ ಮಾಡಿಬಿಟ್ಟು ಈ ರೀತಿ ಯಾವ ಒಂದು ವಿಡಿಯೋನ ಪ್ಲೇ ಮಾಡಬೇಕು ಅಂದ್ಕೊಳ್ತೀರೋ ಅದನ್ನು ಶೇರ್ ಅಂತ ಕೊಡಿ. ಶೇರ್ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ ಬರುತ್ತೆ. ಇಲ್ಲಿ ಕ್ರೋಮ್ ಆಪ್ಷನ್ ಅಂತ ಇದೆಯಲ್ಲ, ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇದು ಇನ್ನೊಂದು ಏನು ನೆನ್ಪಿಡಬೇಕು ಅಂದರೆ, ನೀವು ಡೆಸ್ಕ್ಟಾಪ್ ಸೈಟ್ನಲ್ಲಿ ಓಪನ್ ಮಾಡಿ, ಅಂದರೆ ರಿಸಲ್ಟು ಸ್ವಲ್ಪ ಚೆನ್ನಾಗಿರುತ್ತೆ ನಿಮಗೆ. ಕೆಲವು ಸಾರಿ ಡೆಸ್ಕ್ಟಾಪ್ ಆನ್ ಇರಲಿಲ್ಲ ಅಂದರೂ ಕೂಡ ಪ್ಲೇ ಆಗೋದು ಸ್ವಲ್ಪ ಡೌಟ್ ಆಗುತ್ತೆ. ಹಾಗೆ ಡೆಸ್ಕ್ಟಾಪನ್ನು ಆನ್ ಇಡಿ. ಆನ್ ಇಟ್ಬಿಟ್ಟು ವಿಡಿಯೋನ ಪ್ಲೇ ಮಾಡಿ. ಈ ಪ್ಲೇ ಮಾಡೋಕ್ಕಿಂತ ಮುಂಚೆ ನೀವು ಕ್ರೋಮ್ಗೆ ನೋಟಿಫಿಕೇಷನಲ್ಲಿ ಪ್ಲೇ ಮಾಡಬೇಕು. ನೋಟಿಫಿಕೇಷನಲ್ಲಿ ಪ್ಲೇ ಆಗುತ್ತಲ್ವಾ, ಹಾಗೆ ಅದರ ಪರ್ಮಿಷನ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ನೋಡ್ಬೋದು ನೋಟಿಫಿಕೇಷನ್ನು ಬ್ಲಾಕ್ ಅಂತ ಇದೆ. ಇದನ್ನು ಶೋ ನೋಟಿಫಿಕೇಷನ್ ಅಂತ ಕೊಡಿ, ಅಲೋ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಅಲೋ ಇದ್ದರೆ ಏನು ತೊಂದರೆ ಇಲ್ಲ. ಸಿಂಪಲ್ಲಾಗಿ ಪ್ಲೇ ಕೊಡಿ. ನೋಡಿ ಸ್ನೇಹಿತರೆ, ನಾನು ಈ ಪ್ಲೇ ಮಾಡಿದಾಗ ಸಿಂಪಲ್ಲಾಗಿ ಫುಲ್ ಡೈರೆಕ್ಟ್ ಕಟ್ ಮಾಡಿಬಿಡಿ. ಕಟ್ ಮಾಡಿದಾಗ ನಿಮಗೆ ಈ ರೀತಿ ಕಟ್ ಆಗುತ್ತೆ, ಆದರೆ ವಾಯ್ಸ್ ಕೇಳಿಸ್ತಾನೆ ಇರುತ್ತೆ ನಿಮಗೆ. ಇಲ್ಲಿ ಮೇಲ್ಗಡೆ ನೋಟಿಫಿಕೇಷನಲ್ಲಿ ಪ್ಲೇ ಆಪ್ಷನ್ ಬರುತ್ತೆ ನಿಮಗೆ. ನೀವು ನೋಡ್ಬೋದು ಸ್ನೇಹಿತರೆ, ವಿಡಿಯೋ ಪ್ಲೇ ಆಗ್ತಾ ಇದೆ. ಇದನ್ನು ನಾನು ಅಂದರೆ ಸ್ಕ್ರೀನ್ ಆಫ್ ಆದಾಗ ಯಾವ ರೀತಿ ಪ್ಲೇ ಆಗುತ್ತೆ ಅಂತ ಕೂಡ ಒಂದು ಶಾರ್ಟಾಗಿ ವಿಡಿಯೋನ ಹಾಕ್ತೀನಿ. ಯಾಕೆಂದರೆ ನಾನು ಸ್ಕ್ರೀನ್ ಆಫ್ ಮಾಡಿದ್ರೆ ನಿಮಗೆ ಇದು ರೆಕಾರ್ಡಿಂಗ್, ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇರೋದನ್ನು ಗೊತ್ತಾಗಲ್ಲ. ಓಕೆ ಸ್ನೇಹಿತರೆ, ನಾನು ಆ ಒಂದು ಕ್ಲಿಪ್ ಕೂಡ ನಿಮಗೆ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.